ನಮಸ್ಕಾರ ಸ್ನೇಹಿತರೆ. ನಾನೀಗ ಒಂದು ಶಕ್ತಿಶಾಲಿಯಾದಂತಹ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ. ಆ ಕ್ಷೇತ್ರ ಯಾವುದಂತಂದರೆ ಶ್ರೀ ಅಭಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದನ್ನು ಶ್ರೀ ವಜ್ರಕ್ಷೇತ್ರ ಎಂದಲೂ ಕರೆಯುತ್ತಾರೆ. ಇದು ತ್ಯಾಗರಾಜ ನಗರದಲ್ಲಿದೆ. ಅತ್ಯಂತ ಪವಿತ್ರವಾದ ಪುರಾತನವಾದಂತಹ ಕ್ಷೇತ್ರವಾಗಿದೆ. ಈ ದೇವಾಲಯದಲ್ಲಿ ನರಸಿಂಹಸ್ವಾಮಿಯು ಲಕ್ಷ್ಮೀ ದೇವಿಯೊಂದಿಗೆ ಅಭಯಹಸ್ತ ಮುದ್ರೆಯಲ್ಲಿ ನೆಲೆಸಿದ್ದಾನೆ. ವಿಶೇಷವಾಗಿ ಇಲ್ಲಿನ ನರಸಿಂಹ ಸ್ತಂಭವು ಅತ್ಯಂತ ಅಪರೂಪವಾದದೆಂದು ಪರಿಗಣಿಸಲಾಗಿದೆ. ದೇವಾಲಯದ ವಿಶೇಷತೆಗಳು: ಈ ದೇವಾಲಯವನ್ನು ವಜ್ರಕ್ಷೇತ್ರ ಎಂದು ಕರೆಯುತ್ತಾರೆ. ಸ್ತಂಭ ಆರಾಧನೆ: ನರಸಿಂಹ ಸ್ತಂಭವು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಇದು ದೈವಿಕ ಶಕ್ತಿಯ ಸಂಕೇತ. ವಿಶೇಷತೆ: ಭಾರತದಲ್ಲಿ ಬೇರೆಲ್ಲೂ ಕಾಣಸಿಗದ ನರಸಿಂಹ ಸ್ತಂಭವು ಇಲ್ಲಿದೆ. ಇಲ್ಲಿ ಪ್ರತಿ ಕಲ್ಲಿಗೂ ಅದ್ಭುತ ಶಕ್ತಿ ಇದೆ. ಈ ಕ್ಷೇತ್ರವನ್ನು ವಜ್ರಕ್ಷೇತ್ರ ಎಂದು ಕರೆಯಲು ಇಲ್ಲಿರುವ 3 ದೈವಿಕ ಶಕ್ತಿಗಳ ತ್ರಿಕೋನ ರಚನೆಯೇ ಮುಖ್ಯ ಕಾರಣ. ವಜ್ರಕ್ಷೇತ್ರದ ಮಹಿಮೆ: ತ್ರಿಕೋನ ರಚನೆ. ದೇವಸ್ಥಾನದ ಸಂಕೀರ್ಣದಲ್ಲಿ 3 ಪ್ರಮುಖ ನರಸಿಂಹ ಸನ್ನಿಧಿಗಳು ಸೇರಿ ಒಂದು ಶಕ್ತಿಯುತ ತ್ರಿಕೋನ ಪ್ರದೇಶವನ್ನು ನಿರ್ಮಿಸುತ್ತವೆ. ಈ ಕಾರಣದಿಂದ ಇದನ್ನು ವಜ್ರಕ್ಷೇತ್ರ ಎನ್ನಲಾಗುತ್ತದೆ. 3 ಸನ್ನಿಧಿಗಳೆಂದರೆ: ನರಸಿಂಹ ಸ್ತಂಭ, ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಭಗವಂತನು ಕಂಬದಿಂದ ಹೊರ ಬಂದಿದ್ದನ್ನು ನೆನಪಿಸುವ ಪವಿತ್ರ ಕಂಬ. ಶ್ರೀ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹ, ಐಶ್ವರ್ಯ ಮತ್ತು ಸಮೃದ್ಧಿಯ ಸಂಕೇತ. ಅಭಯ ಲಕ್ಷ್ಮೀ ನರಸಿಂಹ, ಭಯವನ್ನು ನಿವಾರಿಸಿ ರಕ್ಷಣೆ ನೀಡುವ ದೇವಸ್ಥಾನದ ಪ್ರಧಾನ ದೇವರು. ಸ್ತಂಭ ನರಸಿಂಹ ವಿಶಿಷ್ಟ ಸಂಪ್ರದಾಯ: ಇಲ್ಲಿನ ಅತ್ಯಂತ ಅಪರೂಪವಾದ ಆಚರಣೆ ಎಂದರೆ ಭಕ್ತರು ತಮ್ಮ ಬೆನ್ನನ್ನು ಪವಿತ್ರ ಸ್ತಂಭಕ್ಕೆ ಆನಿಸಿ ನಿಂತು ಪ್ರಾರ್ಥನೆ ಮಾಡಬೇಕು. ಹೀಗೆ ಮಾಡುವುದರಿಂದ ದೃಷ್ಟಿದೋಷ, ಆರೋಗ್ಯ ಸಮಸ್ಯೆಗಳು, ನಕಾರಾತ್ಮಕ ಶಕ್ತಿ ಮತ್ತು ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಪೂಜಾ ಫಲಗಳು: ವಿಶೇಷವಾಗಿ ಕುಜದೋಷ ನಿವಾರಣೆಗಾಗಿ ಭಕ್ತರು ಇಲ್ಲಿಗೆ ಬರುತ್ತಾರೆ. ವಿವಾಹ ವಿಳಂಬ, ಸಂತಾನ ಸಮಸ್ಯೆ ಮತ್ತು ಸಾಲ ಬಾಧೆಯಿಂದ ಮುಕ್ತಿ ಪಡೆಯಲು ಇಲ್ಲಿನ ಸ್ತಂಭಕ್ಕೆ ತೊಗರಿಬೇಳೆ ಮತ್ತು ಬೆಲ್ಲವನ್ನು ಅರ್ಪಿಸಿ ಪೂಜೆ ಸಲ್ಲಿಸಲಾಗುತ್ತದೆ. ಇತರ ಸನ್ನಿಧಿಗಳು: ದೇವಸ್ಥಾನದ ಆವರಣದಲ್ಲಿ ಪಟ್ಟಾಭಿರಾಮ, ದಶಾವತಾರ, ಶ್ರೀನಿವಾಸ, ಗಣಪತಿ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗಳು ಇಲ್ಲಿವೆ. ಇಲ್ಲಿರುವ ಅರಳಿ ಮರವು ಗಣೇಶನ ಆಕೃತಿಯನ್ನು ಹೋಲುವುದು ಮತ್ತೊಂದು ವಿಶೇಷ. ಇಲ್ಲಿನ ಪೂಜಾ ಸಮಯ ಬೆಳಗ್ಗೆ 9 ರಿಂದ 11 ಗಂಟೆ ಮತ್ತು ಸಂಜೆ 5:30 ರಿಂದ 8ರವರೆಗೆ. ಇಲ್ಲಿ ಭಕ್ತರೊಬ್ಬರು ಜೇನುತುಪ್ಪದ ಅಭಿಷೇಕವನ್ನು ಮಾಡ್ತಾ ಇರೋದನ್ನು ಕೂಡ ಇಲ್ಲಿ ನೋಡ್ಬೋದು. ಇದು ನಮ್ಮ ಮನೋಭಿಲಾಷೆಯನ್ನು ಈಡೇರಿಸುವಲ್ಲಿ ಒಂದು ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ ಆಗಿದೆ. ಶ್ರೀ ನರಸಿಂಹ ಸ್ತಂಭ ಪ್ರಪಂಚದಾದ್ಯಂತ ಇರುವ ಎರಡನೇ ನರಸಿಂಹ ಸ್ತಂಭ. ಈ ನರಸಿಂಹ ಸ್ತಂಭದಲ್ಲಿ 108 ವಿಶೇಷ ಸಾಲಿಗ್ರಾಮಗಳಿದ್ದು, ಯಂತ್ರ ಉದ್ಧರಣೆ, ವಿಶೇಷ ಮೂಲಿಕೆಗಳು, ದೇವತಾಮೂರ್ತಿಗಳು, ಅತ್ಯಂತ ಶ್ರೇಷ್ಠವಾದ ತೀರ್ಥಗಳು, ಅನೇಕ ಪರಿಹಾರಕ ಯಂತ್ರಾದಿಗಳು, ತೀರ್ಥಕ್ಷೇತ್ರದ ಯತಿವರೇಣ್ಯರ ಸಾಧು ಸಂತರುಗಳ ಸಾಧಕರು ಮಾಡಿರುವ ಅನೇಕ ಸಾಧನೆಗಳ ಅಪರೂಪವಾದ ಪದಾರ್ಥಗಳನ್ನು ಸ್ತಂಭದಲ್ಲಿ ಪ್ರತಿಷ್ಠಾಪಿಸಿ ವಿಶೇಷ ಗ್ರಂಥಗಳಲ್ಲಿ ಹೇಳಲ್ಪಟ್ಟ ಮಂತ್ರ ಸ್ತೋತ್ರಾದಿಗಳನ್ನು ಶ್ರೀ ನರಸಿಂಹ ಸ್ತಂಭವನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ. ಇದಕ್ಕೆ ಭಕ್ತರು 3 ಪ್ರದಕ್ಷಿಣೆಯನ್ನು ಹಾಕಿ ಕಂಬಕ್ಕೆ ಬೆನ್ನು ಮಾಡಿ ಒರಗಿ ತಮ್ಮ ಮನೋಕೋರಿಕೆಗಳನ್ನು ದೇವರಲ್ಲಿ ಪ್ರಾರ್ಥಿಸುವುದು ಇಲ್ಲಿಯ ವಾಡಿಕೆ. ಈ ರೀತಿಯಾಗಿ ಪ್ರತಿ ದಿವಸ, ವಾರ, ಮಾಸದ ತನಕ ಪ್ರದಕ್ಷಿಣೆಯನ್ನು ಮಾಡಬೇಕು. ಎರಡನೆಯದು ಶ್ರೀ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹ. 9 ದಿನಗಳ ಕಾಲ ಬೊಗಸೆಯಲ್ಲಿ ನಾಣ್ಯವನ್ನು ಹಾಕಿಕೊಂಡು 9 ಪ್ರದಕ್ಷಿಣೆ ಹಾಕುವುದು. ಕೈಲಾದಷ್ಟು ನಿಮ್ಮ ಹೆಸರಿನಲ್ಲಿ ದಾನ ಮಾಡುವುದು. ಅಭಯ ಲಕ್ಷ್ಮೀ ನರಸಿಂಹ: ಈ ದೇವರಿಗೆ ಯಾವುದಾದರೂ ಪೂಜಾದಿಗಳನ್ನು ಮಾಡಿಸುವುದು. ಇದು ದೇವರ 60ನೇ ರೂಪವಾದ ಏಕಶಿಲಾ ಸಾಲಿಗ್ರಾಮ ಮೂರ್ತಿ. ಈ 3 ನರಸಿಂಹ ದೇವರುಗಳು ಇಲ್ಲಿ ವಾಸವಿರುವುದರಿಂದ ಇದಕ್ಕೆ ಶ್ರೀ ವಜ್ರಕ್ಷೇತ್ರ ಎಂದು ಕರೆಯಲಾಗಿದೆ. ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಈ ಕಂಬದ ನರಸಿಂಹಸ್ವಾಮಿಯ ಒಂದು ವಿಶೇಷತೆ, ಇದು ಗರ್ಭಗುಡಿಯಲ್ಲಿ ಕಾಣಿಸ್ತಾ ಇದೆ ನಮಗೆ. ಅಭಯ ಲಕ್ಷ್ಮೀ ನರಸಿಂಹಸ್ವಾಮಿ, ಇದನ್ನು ವಜ್ರಕ್ಷೇತ್ರ ಕೂಡ ಕರೀತಾರೆ, ಹೆಸರಿದ್ದು ಕರೀತಾರೆ. ಮತ್ತು ಇಲ್ಲಿ ಆ ಗರ್ಭಗುಡಿಯಲ್ಲಿರುವಂತಹ ದೇವತಾ ಮೂರ್ತಿಗಳು ಕೂಡ ಸಾಲಿಗ್ರಾಮ ಶಿಲೆಯಿಂದ ಮಾಡಿರುವಂಥದ್ದು. ಇದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಇಲ್ಲಿದೆ ಕಂಬದ ನರಸಿಂಹಸ್ವಾಮಿಯ ಕಂಬಕ್ಕೆ ಹೊರಗೆ ನಿಂತು ಭಕ್ತರೊಬ್ಬರು ತಮ್ಮ ಬೇಡಿಕೆ ಈಡೇರುವಂತೆ ಪ್ರಾರ್ಥನೆ ಮಾಡ್ತಾ ಇರೋದನ್ನು ಕೂಡ ನೋಡಬಹುದು. ನಮ್ಮ ಇಡೀ ತಲೆ ಮತ್ತು ಬೆನ್ನಿನ ಭಾಗವನ್ನು ಕಂಬಕ್ಕೆ ಒರಗಿಸಿ ನಿಂತು ಪ್ರಾರ್ಥನೆಯನ್ನು ಮಾಡಬೇಕು.
ಆ ರೀತಿ ಮಾಡಿದಾಗ ಇಲ್ಲಿ ಭಕ್ತರಿಗೆ ತಮ್ಮ ಮನದ ಇಷ್ಟ ಕೋರಿಕೆಗಳನ್ನು ಈಡೇರಿಸುವಂಥ ಒಂದು ಶಕ್ತಿ ಈ ಕಂಬಕ್ಕೆ ಇದೆ ಎಂದು ಭಕ್ತರ ಒಂದು ಬಲವಾದಂತಹ ಒಂದು ನಂಬಿಕೆಯನ್ನು ನಾವಿಲ್ಲಿ ನೋಡ್ತೀವಿ. ಸರದಿಯ ಸಾಲಿನಂತೆ ಇಲ್ಲಿ ತಮ್ಮ ಪೂಜಾ ಫಲವನ್ನು ಅವರು ಬೇಡ್ಕೊಳ್ತಾರೆ. ಇಲ್ಲಿ ಕಂಬದ ನರಸಿಂಹಸ್ವಾಮಿಯನ್ನು ಇಲ್ಲಿ ನೋಡಬಹುದು. ಉಗ್ರ ಮೂರ್ತಿಯಾಗಿ ನಿಂತಿರುವಂತಹ ಇಲ್ಲಿ ಸ್ತಂಭದ ಸ್ವಾಮಿಯನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಈ ಕ್ಷೇತ್ರವನ್ನು ನಾವು ವಜ್ರಕ್ಷೇತ್ರ ಎಂತಲೂ ಕೂಡ ನಾವು ಕರಿತೀವಿ. ಇಲ್ಲಿ ಅರಳಿ ಮರದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಮತ್ತೊಂದು ನರಸಿಂಹಮೂರ್ತಿ, ಜೊತೆಗೆ ಇಲ್ಲಿ ಆ ಬೇರುಗಳೇ ವಿನಾಯಕನ ರೂಪದಲ್ಲಿ ಮೂಡಿರುವುದನ್ನು ಕೂಡ ನಾವು ನೋಡ್ಬೋದು. ಅತ್ಯಂತ ದೊಡ್ಡದಾದಂತಹ ಒಂದು ಆಲದ ಒಂದು ಮರ, 120 ವರ್ಷಗಳಷ್ಟು ಹಳೆಯದಾದ ಈ ಅರಳಿ ಮರದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಅತ್ಯಂತ ವಿಶೇಷವಾದ ಶ್ರೀ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹ ದೇವರು. ಈ 3 ದೇವರುಗಳು ಇರುವುದರಿಂದ ಇದನ್ನು ವಜ್ರಕ್ಷೇತ್ರ ಎಂದು ಹೆಸರಿಸಲಾಗಿದೆ. ಇಲ್ಲಿ ಭಕ್ತರಿಗೆ ವಜ್ರದೋಪಾದಿಯಲ್ಲಿ ತಮ್ಮ ಕಷ್ಟ ಸುಖಗಳನ್ನು ಇಲ್ಲಿ ಪರಿಹರಿಸಿಕೊಳ್ಳುತ್ತಾರೆ ಮತ್ತು ಭಕ್ತರೇ ಇದನ್ನು ಒಂದು ವಜ್ರಕ್ಷೇತ್ರ ಅಂದರೆ ವಜ್ರ ಎಷ್ಟು ಗಟ್ಟಿಮುಟ್ಟಿಯಾಗಿರುತ್ತೆ ಅಷ್ಟೇ ರೀತಿಯಲ್ಲಿ ನಮ್ಮ ಜೀವನವನ್ನು, ನಮ್ಮ ಕಷ್ಟ ಸುಖಗಳನ್ನು ಈ ದೇವರು ಪಾರು ಮಾಡುತ್ತಾನೆ ಎಂಬ ಒಂದು ಬಲವಾದಂತಹ ಒಂದು ನಂಬಿಕೆ ಇದೆ. ಇಲ್ಲಿ ಈ ದೇವಸ್ಥಾನದ ಬಗ್ಗೆ, ಮಹತ್ವದ ಬಗ್ಗೆ ತಿಳಿಸಿಕೊಡಲಿದ್ದಾರೆ. ಅದನ್ನು ನಾವೀಗ ಕೇಳೋಣ. ನರಸಿಂಹದೇವರ ದೇವಸ್ಥಾನ. ಇಲ್ಲಿ ಒಳಗಡೆ ಆ ಗರ್ಭಗುಡಿನಲ್ಲಿ ಅಭಯಲಕ್ಷ್ಮೀ ನರಸಿಂಹದೇವರು ಎಡಗಡೆ ಇದ್ದಾರೆ, ಬಲಗಡೆಗೆ ಪಟ್ಟಾಭಿರಾಮ ದೇವರಿದ್ದಾರೆ. ರಾಮರು, ಸೀತಮ್ಮ, ಲಕ್ಷ್ಮಣ ಸ್ವಾಮಿ, ಭರತ ಶತ್ರುಘ್ನ, ಹನುಮತ್ ಸಮೇತರಾದ ರಾಮದೇವರಿದ್ದಾರೆ. ಹೊರಗಡೆ ಶ್ರೀನಿವಾಸ ದೇವರಿದ್ದಾರೆ. ಅದು ದಶಾವತಾರದಲ್ಲಿ ಕೆತ್ತನೆಯಲ್ಲಿದೆ, ಪ್ರಭಾವಳಿನಲ್ಲಿ ದಶಾವತಾರದ ಕೆತ್ತನೆ ಇದೆ. ಹಾಗೆ ಬಲಗಡೆಗೆ 3 ಕೋಟಿ ಜಪದರಾಯರಂತ ಇದ್ದಾರೆ. ಅದು ಆಚಾರ್ಯವರ ಪೂರ್ವಜರು ಇಲ್ಲಿಂದ ಪಾದಯಾತ್ರೆ ಹೋಗಿ ಅಲ್ಲಿ ಗುತ್ತಿಗೆ ತೊಗೊಂಡು ಬಂದು ಮತ್ತೆ ಪಾದಯಾತ್ರೆಯಲ್ಲಿ ಸುಮಾರು ಸಲ ಹೋಗಿದ್ದಾರೆ. ಅದು ತೊಗೊಂಬಂದು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಹಾಗೆ ದೇವಸ್ಥಾನದ್ದು ಅಭಯಲಕ್ಷ್ಮೀ ನರಸಿಂಹದೇವರು ಒಬ್ಬರಾದರೆ, ಹೊರಗಡೆ ಅಶ್ವತ್ಥ ಕುಬೇರ ನರಸಿಂಹದೇವರಿದ್ದಾರೆ. ಹಾಗೆ ಅಲ್ಲಿಂದ ಒಳಗಡೆಗೆ ಬಂತು ಅಂತಂದರೆ ಕಂಬದ ನರಸಿಂಹ. ಈ 3 ಕೂಡ ಡೈಮಂಡ್ ಶೇಪಲ್ಲಿ ಇರೋದರಿಂದ ವಜ್ರಕ್ಷೇತ್ರ ಅನ್ನೋ ಹೆಸರು ಆಗಿದೆ. ಇಲ್ಲಿ ಏನಂತಂದ್ರೆ ವಿಶೇಷ, ಅಭಯಲಕ್ಷ್ಮೀ ನರಸಿಂಹದೇವರಿಂದ ಪ್ರದಕ್ಷಿಣೆ ಹಾಕ್ಕೊಂಡು ಅಶ್ವತ್ಥ ಕುಬೇರ ನರಸಿಂಹದೇವರು, ಅಶ್ವತ್ಥ ಮರದಲ್ಲಿ ನೀವು ಯಾವುದೇ ಕಡೆಯಿಂದ ನೋಡಿದ್ರು ಕೂಡ ಗಣಪತಿ ಮೂಡಿರೋದು ಕಾಣುತ್ತೆ, ನೋಡಬಹುದು. ಬಂದು ಗಣಪತಿ ಕಾಣುತ್ತೆ. ಅದನ್ನು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು, ಮೇಡಮ್ ತಗೊಳ್ಳಿ, ಅದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಕಂಬಕ್ಕೆ ಪ್ರದಕ್ಷಿಣೆ ಹಾಕಿ ಮುಂದೆ ಬಂದರೆ 1 ಪ್ರದಕ್ಷಿಣೆ, ಆ ಥರ 9 ಪ್ರದಕ್ಷಿಣೆ ಹಾಕಿ ಆ ಸ್ತಂಭದಲ್ಲಿ ನಿಂತು ಬೆನ್ನು ಒರಗಿಸ್ಕೊಂಡು, ತಲೆ ಮತ್ತು ಬೆನ್ನು ತಾಗಿಸ್ಕೊಂಡು ಕರಾವಲಂಬ ಸ್ತೋತ್ರ ಇದೆ, ಅದನ್ನು ಹೀಗೆ ಇಟ್ಕೊಂಡು ಕರಾವಲಂಬ ಸ್ತೋತ್ರ ಪ್ರಾರ್ಥನೆ ಮಾಡುವಂಥದ್ದು ಇಲ್ಲಿನ ವಾಡಿಕೆ. ಮಂಗಳವಾರ ನರಸಿಂಹದೇವರ ವಿಶೇಷ ದಿನ ಆಗಿರೋದ್ರಿಂದ ಹಾಗಾಗಿ ಮಂಗಳವಾರ ಮನ್ಯು ಸೂಕ್ತ ಹೋಮ ಇರುತ್ತೆ 3ರಿಂದ 4ವರೆಗೆ. ಆ 3ರಿಂದ 4ವರೆ ರಾಹುಗಾಲದ ಪೂಜೆ. ಅದನ್ನು ಬರ್ಸೋಂಥವ್ರು ಬರ್ಸ್ಬೋದು. ಮೊದಲು ಬಂದು ಕೂತ್ಕೊಂಡು ನೋಡಿ, ಆಮೇಲೆ ನಿಮ್ಮ ಕೈಲಾದಷ್ಟು ಜೇನುತುಪ್ಪನೋ ಅಥವಾ ಸಕ್ಕರೆನೋ ಏನಾದರೂ ಕೂಡ, ಅಥವಾ ಅರಿಶಿಣನೋ ಏನಾದರೂ ತೊಗೊಂಬಂದು ಕೊಡ್ಬೋದು. ಅರಿಶಿಣ ಏನಂತಂದರೆ ನರಸಿಂಹದೇವರಿಗೆ ಪ್ರತಿ ಪೌರ್ಣಮಿನಲ್ಲಿ ಭೂತರಾಜರು ಪೂಜೆ ಮಾಡಲಾಗುತ್ತೆ ಸಂಜೆ. ಹಾಗೆ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಇರುತ್ತೆ. ಅಮಾವಾಸ್ಯೆಯಲ್ಲಿ ಪಂಚದುರ್ಗ ಹೋಮ ಇರುತ್ತೆ. ಅದೇ ಥರ ಸ್ವಾತಿ ನಕ್ಷತ್ರ ಒಂದು ದಿನ ಬರುತ್ತೆ ತಿಂಗಳಲ್ಲಿ. ಆವತ್ತಿನ ದಿನ ನರಸಿಂಹದೇವರ ನಕ್ಷತ್ರ ಆದ್ದರಿಂದ ಹೊರಗಡೆ ಅಶ್ವತ್ಥ ಕುಬೇರ ನರಸಿಂಹದೇವರಿಗೆ 108 ಲೀಟರ್ಗಳ ಕ್ಷೀರಾಭಿಷೇಕ ಆಗುತ್ತೆ. ಸೊ ಹಾಲು ಯಾರಾದರೂ ತಗೊಂಬಂದು ಕೊಡ್ಬೋದು, ಅಥವಾ ಇಲ್ಲಿ ಬರ್ಸಿಯಾದರೂ ಬರ್ಸ್ಬೋದು. ಪ್ರತಿದಿನ ಪಂಚಾಮೃತ ಅಭಿಷೇಕಕ್ಕೆ ಬರ್ಸಬಹುದು, ಏಕಾದಶಿ ದಿನ ಬಿಟ್ಟು. ಹಾಗೆಯೇ ಕುಜದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ಅದು ರಾಹುಕಾಲದ ಪೂಜೆಯಲ್ಲಿ ಮಾಡ್ತಾರೆ. ಅದನ್ನು ಬರ್ಸ್ಬೋದು. ಅವ್ರಿಗೆ ಇಂಡಿವಿಜುವಲ್ ಆಗಿ ಬೇಕಂತಂದರೆ ಇಲ್ಲಿ ಬರ್ಸ್ಬೋದು, ಬರ್ಸ್ಬಿಟ್ಟು ಚೀಟಿ ತೊಗೋಬೋದು. ಸೊ ಸೇವಾಕರ್ತರನ್ನ ಮುಂದೆ ಕೂಡಿಸಿ ಸಂಕಲ್ಪ ಎಲ್ಲ ಮಾಡಿಸ್ತಾರೆ. ಹಾಗೆ ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಇದ್ದಂಥ ಅರ್ಚನೆ ಇರೋದಿಲ್ಲ. ಇಲ್ಲಿ ನೀವೇ ನಿಮ್ಮ ಕೈಯಾರ ಸ್ವತಃ ಈ ಥರ ಅಭಿಷೇಕ, ಜೇನುತುಪ್ಪದ ಅಭಿಷೇಕನ ಅದು ನಮ್ಮ ಮನಸ್ಸಿನ ಸಂಕಲ್ಪ ಮಾಡಿಕೊಂಡು ನಾವು ಹಾಕುವಂಥದ್ದು. ಯಾವ ದೇವಸ್ಥಾನದಲ್ಲೂ ನಿಮಗೆ ಈ ಥರ ಅವಕಾಶ ಕೊಡೋದಿಲ್ಲ. ಇಲ್ಲಿ ನೀವೇನೇ ಮಾಡಬಹುದು ಅದನ್ನು. ಇಷ್ಟು ವಿಶೇಷ. ಮತ್ತು ಹೊರಗಡೆ ಅಶ್ವತ್ಥ ಕುಬೇರ ನರಸಿಂಹದ ಪಕ್ಕ ಗರುಡಗಂಬದಲ್ಲಿ ನವಗ್ರಹಗಳು, ದಂಪತಿ ಹಾಗೂ ವಾಹನ ಸಮೇತ ನವಗ್ರಹಗಳಿರುತ್ತೆ. ನೀವು ಕೆಲವರು ಹೇಳ್ತಾರೆ ಸಂಜೆ ಆದಮೇಲೆ ಅಶ್ವತ್ಥ ಮರ ಸುತ್ತಬಾರ್ದು, ನವಗ್ರಹ ಪ್ರದಕ್ಷಿಣೆ ಹಾಕಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಜೇನುತುಪ್ಪ ಅಭಿಷೇಕ ಮಾಡುವಂಥದ್ದು 25 ರೂಪಾಯಿಗಳಾಗುತ್ತೆ. 25 ರೂಪಾಯಿ ಚೇಂಜ್ ಇದ್ದರೆ ಇಡಿ, ಇಲ್ಲಾಂತಂದರೆ ಫೋನ್ಪೇ ಆದರೂ ಮಾಡ್ಬೋದು.
ಹಾಗೆ ಯಾವುದೇ ಟೈಮಲ್ಲಿ ಕೂಡ ಗಣಪತಿ ಹಾಗೂ ನರಸಿಂಹದೇವರು ಇರೋದರಿಂದ ಮತ್ತು ದಂಪತಿ ಹಾಗೂ ವಾಹನ ಸಮೇತ ನವಗ್ರಹಗಳಿರೋದ್ರಿಂದ ಎನಿ ಟೈಮಲ್ಲಿ ಕೂಡ ನೀವು ಪ್ರದಕ್ಷಿಣೆ ಹಾಕ್ಬೋದು. ಗರುಡಗಂಬದಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ಮುಂದಗಡೆ ಗಣಪತಿ ಇದೆ. ಗಣಪತಿ ಎರಡು ಹನುಮದೇವರಿದ್ದಾರೆ, ಪ್ರಾಣದೇವರು ಇಬ್ಬರಿದ್ದಾರೆ. ಸೊ ಹಾಗಾಗಿ ಎಲ್ಲೂ ಬೇರೆ ಕಡೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಅದು ಇರೋದ್ರಿಂದ ನೀವು ಯಾವುದೇ ಟೈಮಲ್ಲಿ ಕೂಡ ಬಂದು ಪ್ರದಕ್ಷಿಣೆ ಹಾಕ್ಬೋದು. ಧನ್ಯವಾದಗಳು. ನಮಸ್ಕಾರ.